ಕಳೆದ 11 ದಿನಗಳಿಂದ ಗಲ್ಫ್ ರಾಷ್ಟ್ರಗಳಲ್ಲಿ ನಡೀತಾ ಇರುವ ಭೀಕರ ಯುದ್ಧದ ಎಫೆಕ್ಟ್ ಭಾರತಕ್ಕೆ ತಟ್ಟಿದೆ. ದೇಶಾದ್ಯಂತ ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ಬಿದ್ದಿದೆ. ಈ ಮಧ್ಯೆ ಪಿಜಿ ಮಾಲೀಕರಿಗೂ ಆತಂಕ ಶುರುವಾಗಿದೆ. ಹೀಗಾಗಿ ಪಿಜಿಗಳಲ್ಲಿ ಊಟದ ಮೆನು ಚೇಂಜ್ ಮಾಡಲಾಗಿದೆ. ಇಸ್ರೇಲ್ ಇರಾನ್ ಅಮೆರಿಕ ಯುದ್ಧದಿಂದ ಭಾರತಕ್ಕೆ ಸಂಕಷ್ಟ. ಹರ್ಮುಜ್ ಜಲಸಂಧಿ ಬಂದ್ನಿಂದ ತೈಲ ಸಾಗಣೆ ಸ್ಥಗಿತ. ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ಪ್ಲಾಂಟ್ಗಳು ಖಾಲಿ. ವಿಶ್ವದ ತೈಲ ಭಂಡಾರ ಎನ್ನಲಾಗುವ ಮಧ್ಯಪ್ರಾಚ್ಯದಲ್ಲಿ ಶುರುವಾಗಿರುವ ಯುದ್ಧದ ಕಿಡಿ ಇದೀಗ ಜಗತ್ತಿನ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರಲು ಶುರುವಾಗಿದೆ. ಯುದ್ಧವು ಕೇವಲ 2 ದೇಶಗಳ ನಡುವಿನ ಕಾದಾಟವಾಗಿ ಉಳಿಯದೆ ಸಾಮಾನ್ಯ ಜನರ ಅಡುಗೆಯ ಮನೆಗೆ ಮತ್ತು ಜನಜೀವನದ ಮೇಲೆ ದಾಳಿ ಮಾಡ್ತಾ ಇದೆ. ಈಗಾಗಲೇ ಗ್ಯಾಸ್ ಮತ್ತು ಅಡುಗೆ ಎಣ್ಣೆಯ ಬೆಲೆ ಏರಿಕೆಯಿಂದ ಸಂಕಷ್ಟಕ್ಕೀಡಾಗಿದ್ದಾರೆ. ಈ ನಡುವೆ LPG ಗ್ಯಾಸ್ ಸಿಗದೆ ಪರದಾಟ ನಡೆಸ್ತಾ ಇದ್ದಾರೆ. ಕಮರ್ಷಿಯಲ್ ಸಿಲಿಂಡರ್ಗೆ 115 ರು ಏರಿಕೆಯಾಗಿದ್ದು ಇದು ಹೋಟೆಲ್ ಉದ್ಯಮಕ್ಕೆ ಭಾರಿ ಹೊಡೆತ ಬಿದ್ದಿದೆ. ಹೋಟೆಲ್ ಉದ್ಯಮ ಸೇರಿದಂತೆ ಇದೀಗ ಪಿಜಿ ಮಾಲೀಕರಿಗೂ ಆತಂಕ ಶುರುವಾಗಿದೆ. ಇನ್ನು ಹೋಟೆಲ್ಗಳಲ್ಲಿ ಸಿಲಿಂಡರ್ ಕೊರತೆ ಉಲ್ಬಣಿಸ್ತಾ ಇದ್ದಂತೆ ನಗರದ ಸ್ಟಾರ್ ಹೋಟೆಲ್ನವರು ಸೌದೆ ಮೊರೆ ಹೋಗಲು ನಿರ್ಧರಿಸಿದ್ದಾರಂತೆ. ಇನ್ನು ಗ್ಯಾಸ್ ಅಭಾವದಿಂದಾಗಿ ಗ್ಯಾಸ್ ಬಳಸಿ ಚಾಲನೆ ನಡೆಸುವ ಆಟೋ ರಿಕ್ಷಾದವರಿಗೂ ಈ ಎಫೆಕ್ಟ್ ಬಿದ್ದಿದೆ. ಹೀಗೆ ಮುಂದುವರೆದ್ರೆ ನಮ್ಮ ಜೀವನ ಬೀದಿಗೆ ಬೀಳುತ್ತೆ ಅಂತ ತಮ್ಮ ಅಳಲನ್ನ ತೋಡಿಕೊಂಡ್ರು. ಸರ್, 3 ದಿನಕ್ಕೆ ಒಂದು ಸಿಲಿಂಡರ್ ಬೇಕಾಗುತ್ತೆ. ಮೊದಲು ಸಿಲಿಂಡರ್ ತುಂಬ ನಮಗೆ ಈಸಿಯಾಗಿ ಎಲ್ಲ ಸಿಗ್ತಾ ಇತ್ತು, ಮತ್ತು ರೇಟು ದೆರೆಯಲ್ಲಿ ಇತ್ತು. ಇವಾಗ ಒಂದು 4-5 ದಿವಸದಿಂದ ರೇಟು ತುಂಬ ಜಂಪ್ ಆಗಿದೆ. 300ರಿಂದ 400 ರೂಪಾಯಿ ಆಗಿದೆ. ನಮಗೆ ಮಿಡ್ಲ್ ಕ್ಲಾಸ್ ಅವರು ಹೋಟ್ಲು ನಡೆಸೋಕ್ಕೆ ತುಂಬ ಕಷ್ಟ ಆಗ್ತಾ ಇದೆ ಸರ್. ಏಜೆನ್ಸಿ ಅವರು ನಮ್ಗೆ ಕೊಡೋಕ್ಕೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಬಟ್ ಆದರೂ ಅವ್ರು ಹೇಳ್ತಾರೆ ಸರ್, ಸ್ಟಾಕ್ ಬರ್ತಾ ಇಲ್ಲ, ಅದಕ್ಕೆ ಸ್ಟ್ರೈಕು ಸಹ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸರ್. ಇಲ್ಲ ಸರ್, ಯಾವುದು ಸ್ಟಾಕ್ ಇಲ್ಲ. ಅದೇ ಇವತ್ತು ಮಾಡಲಿಲ್ಲ, ಇವತ್ತು ಕೊಡಲಿಲ್ಲ ಅಂದರೆ ನಾಳೆ ಹೋಟ್ಲು ಬಂದ್ ಮಾಡಬೇಕು ನಾವು. ಗ್ಯಾಸ್ ಸಿಲಿಂಡರ್ ಕೊರತೆಯ ನಡುವೆಯೇ ಇದೀಗ ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆಯಾಗುವ ಭೀತಿ ಎದುರಾಗಿದೆ. ಯುದ್ಧದ ಹಿನ್ನೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಪೂರೈಕೆಯೂ ಸಹ ಏರುಪೇರಾಗಿದೆ. ಇಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯುದ್ಧ ನಿಲ್ಲಿಸುವ ಮಾತುಗಳನ್ನಾಡಿದ್ದಾರೆ. ಯುದ್ಧ ಅಂತ್ಯವಾಗಬಹುದು ಎಂದು ಟ್ರಂಪ್ ಹೇಳಿದ್ದಾರೆ. ಇದರಿಂದಾಗಿ ಕಚ್ಚಾ ತೈಲದ ಬೆಲೆ ಪ್ರತಿ ಬ್ಯಾರೆಲ್ಗೆ $88ಗೆ ಕುಸಿದಿದೆ. ಈ ಬಾರಿಯ ಬೆಲೆ ಏರಿಕೆ ಕೇವಲ ಚಿಲ್ಲರೆ ಪೈಸೆಯಲ್ಲ, ಬರೋಬ್ಬರಿ 20ರಿಂದ 24 ರೂಪಾಯಿಯವರೆಗೆ ದರ ಏರಿಕೆಯಾಗುವ ಸಾಧ್ಯತೆ ಇದೆ. ಇದರಿಂದ ಭಾರತದಲ್ಲಿ ಪೆಟ್ರೋಲ್ ಪ್ರತಿ ಲೀಟರ್ಗೆ ಸುಮಾರು 22 ರು ಏರಿಕೆಯಾಗುವ ಭೀತಿ ಇದೆ. ಡೀಸೆಲ್ ಪ್ರತಿ ಲೀಟರ್ಗೆ 24 ರುವರೆಗೆ ಏರಿಕೆಯಾಗುವ ಸಾಧ್ಯತೆ ಇದ್ದು, ಸದ್ಯ 91 ರು ಇರುವ ಡೀಸೆಲ್ ಬೆಲೆ 115 ರುಗೆ ತಲುಪಬಹುದು. ನಮ್ಮಲ್ಲೂ ಅಡಿಕ್ವೇಟ್ ಸ್ಟಾಕ್ ಇದೆ, ನಮ್ಮ ಸಪ್ಲೈ ಟರ್ಮಿನಲ್ಸ್ ಇಂದನೂ ಸ್ಟಾಕ್ ಇದೆ ಅಕ್ರಾಸ್ ಕರ್ನಾಟಕ. ಯಾವುದೂ ಸಮಸ್ಯೆ ಇಲ್ಲ, ಸ್ಕೇರ್ಸಿಟಿ ಇಲ್ಲ, ಯಾವುದೂ ಇಲ್ಲ ಸರ್. ನಾರ್ಮಲ್ ಆಗಿದೆ. ಪ್ರೈಸ್ ಹೈಕ್ ಆಗುತ್ತೆ, ಇಷ್ಟೊಂದಾಗುತ್ತೆ ಅಷ್ಟೊಂದಾಗುತ್ತೆ ಅಂತ ನಾನು ಟಿ ವಿ ಚಾನಲ್ಗಳು ನೋಡಿದೆ. ಅದು ಯಾವುದು ಅಫಿಷಿಯಲ್ ಆಗಿ ಹೇಳಿರೋ ಅಂಥ ಸ್ಟೇಟ್ಮೆಂಟ್ ಅಲ್ಲ. ಯಾವುದಾದ್ರೂ ಅಫಿಷಿಯಲ್ ಸ್ಟೇಟ್ಮೆಂಟ್ ಬಂದರೆ ನಮ್ಮ ಥರದ್ದು ಅಸೋಸಿಯೇಷನ್ಸು ಅಕ್ರಾಸ್ ಡಿಸ್ಟ್ರಿಕ್ಟ್ಸು ಇದೆ, ಎಲ್ಲ ಕಡೆ ಇದೆ, ನಾವೇ ನಿಮ್ಗೆ ಅದನ್ನು ಶೇರ್ ಮಾಡ್ತೀವಿ ಸರ್. ಒಟ್ನಲ್ಲಿ ಕಳೆದ 11 ದಿನಗಳಿಂದ ಗಲ್ಫ್ ರಾಷ್ಟ್ರದಲ್ಲಿ ನಡೀತಾ ಇರುವ ಭೀಕರ ಯುದ್ಧದ ಎಫೆಕ್ಟ್ ಭಾರತದ ಅಡುಗೆ ಮನೆಗೆ ತಟ್ಟಿದೆ. ದೇಶಾದ್ಯಂತ ಗ್ಯಾಸ್ ಸಮಸ್ಯೆ ಉಂಟಾಗಿದೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸ್ವರೂಪ ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಾಗಿದೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.